ಮಾಡ್ಕೋತೀನಿ. ಇಂಥ ದೇಶದ್ರೋಹಿಗಳಿಗೆ, ದೇಶದ ಬಗ್ಗೆ ಮಾತನಾಡುವಂಥವ್ರು ಬೇರೆ ದೇಶವನ್ನ ಜೈಕಾರ ಹಾಕೋತನ್ನು ನಮ್ಮ ಸರ್ಕಾರ, ಕರ್ನಾಟಕ ಸರ್ಕಾರ ಯಾವುದೇ ರೀತಿಯಲ್ಲಿ ಅವಕಾಶ ಕೊಡೋದು, ಅದನ್ನು ಸಮರ್ಥನೆ ಮಾಡ್ಕೊಂಥದ್ದು ಯಾವುದೇ ಸಂದರ್ಭದಲ್ಲಿ ನಾನು ಮಾನ್ಯ ಎಲ್ಲ ಶಾಸಕರ ಸಚಿವರಿಗೆ ವಿನಂತಿ ಮಾಡ್ಕೋತೀನಿ, ಇದು ಸಮರ್ಥನೆ ಮಾಡ್ಕೋದಲ್ಲ. ನೀವು ಹಿಂಗೆ ಸಮರ್ಥನೆ ಮಾಡ್ಕೋತ ಬಂದೇ ಲೋಕಸಭೆಯಲ್ಲಿ ವಿರೋಧ ಪಕ್ಷ ನಾಯಕ ಸ್ಥಾನಕ್ಕೂ ಅನರ್ಹರಾಗಿದ್ದೀರಿ. ರಾಜ್ಯಕ್ಕೆ ಬಿಟ್ಟು ಬಿಡಿ. 2024 ಈ ದೇಶದಲ್ಲಿ ಉಳಿದಿಲ್ಲ. ನ್ಯಾಷನಲ್ ಇಂಟ್ರೆಸ್ಟ್, ದೇಶದಲ್ಲಿ ಸ್ಟೇಟ್ ಇಂಟ್ರೆಸ್ಟ್ ಮಾತ್ರ. ಕಾಂಗ್ರೆಸ್ ಇವತ್ತು ಒಂದ್ ರೀತಿ ಪಾಕಿಸ್ತಾನ ಏಜೆಂಟರಾಗಿ ಪಾಕಿಸ್ತಾನ ದೇಶದ ಒಂದು ಈಗ ನೋಡಿ, ನೀವು ಡೈವರ್ಟ್ ಮಾಡ್ಲಿಕ್ಕೆ ಹೋಗಬೇಡಿ. ಈ ರೀತಿ ಮಾತಾಡಿದ್ರೆ ಆಗೋದಿಲ್ಲ. ನೀವು ನಿಮ್ಮ ಟಾರ್ಗೆಟ್ ಯಾರು ಅಂತ ಆಲೋಚನೆ ಮಾಡಿ ರಾಜ್ಯಕ್ಕೆ ಒಂದು ಬೆಳೆಸಲಿಕ್ಕೆ ಹೋಗಬೇಡಿ. ನರೇಂದ್ರ ಸ್ವಾಮಿ ಅವರು ಸಿಂಧಿಗೆಯಲ್ಲಿ ಯಾರು ಹಾಕಿದ್ರಿ? ನರೇಂದ್ರ ಸ್ವಾಮಿ ಅಧ್ಯಕ್ಷರೇ, ಅವ್ರು ಕೇಳಿ ಸಿಂಧಿಗೆಯಲ್ಲಿ ಜೆಂಡಾ ಹಾರಿಸಿದ್ರು. ಪಾಕಿಸ್ತಾನ ಜೆಂಡಾ ಹಾರಿಸಿ ಇವತ್ತು ಏನ್ ಹೇಳಿದ್ರು? ಮುಸಲ್ಮಾನರು ಮಾಡಿದ್ದಾರೆ ಅಂತ ಗಲಾಟೆ ಮಾಡಿದ್ರು. ಎನ್ಕ್ವೈರಿ ಆಯ್ತು, ಪೊಲೀಸ್ಗೆ ಸಿಕ್ಕಂದ್ರು. ಯಾರವರು ಗೊತ್ತಿಲ್ವಾ ಬಸನಗೌಡ್ರ? ನಮ್ಗೆ ಯಾರವ್ರು ನಿಮ್ಗೆ ಗೊತ್ತಿಲ್ವಾ? ಷಡ್ಯಂತ್ರ ಮಾಡೋದು ನೀವು, ತೋರಿಸೋದು ಮುಸಲ್ಮಾನರನ್ನ. ನಾವು ಹೋರಾಟ ಮಾಡಿದ್ದೀನಿ ಅದ್ರ ಬಗ್ಗೆ. ಮಾಡೋದು ನೀವು, ಸಿಂಧಿಗೆಯಲ್ಲಿ ಹಾರಿಸಿದ ಜೆಂಡಾ. ಅಲ್ಲಿ ಹೆಸರುಗಳಿದಾವೆ. ನಾನು JDS ಎಲ್ಲರ ಹೆಸರುಗಳಿದಾವೆ. ಅದನ್ನ ಹೋರಾಟ ಮಾಡಿದವರು ನಾವು. ಅವ್ರು ಯಾರು ಮಾಡಿದ್ದಾರೆ? ನೀವು ಹೋರಾಟ ಮಾಡ್ಲಿಲ್ಲ, ನಾ ಹೋರಾಟ ಮಾಡೀನಿ ಸಿಂಧಿಗೆಯಲ್ಲಿ. ನೀವೇನ್ ಮಾಡಿ? ನೀವೇನ್ ಮಾಡಿ? ನೀವೇನ್ ತಿಳ್ಕೊಂಡ್ರಿ? ನೀವೇನು ಮಾಡಿಲ್ಲ. ಒಂದು ಸಿಕ್ಕೊಂಡವ್ರು ನಿಮ್ಮವ್ರು. ನೀವೇನು ಸುಡಗಾಡ ಮಾಡಲ್ಲ. MP ಪಾಲ್ರ ಸಿಕ್ಕೊಂಡವ್ರು ನಿಮ್ಮ ಬೆಂಬಲಿಗರು ಮಾಡಿದ್ದು. ಸಿಕ್ಕೊಂಡವ್ರು ನಿಮ್ಮ ಬೆಂಬಲಿಗರು ಎಕ್ಸ್ಪೋಸ್ ಆಗಿದ್ರಿ ನೀವು ಅಷ್ಟೇ. ಆಯ್ತು. ನರೇಂದ್ರ ಸ್ವಾಮಿ ಅವರು, ನಾನು ಹೇಳಿದ ಆಕ್ಷೇಪಣೆ ಏನಂದ್ರೆ, ಅವ್ರು ಮಾತಾಡಿದ ಏನು ಆಕ್ಷೇಪಣೆ ಇಲ್ಲ. ಕೆಲವು ಶಬ್ದಗಳನ್ನ ಇಲ್ಲಿ ಮಾತಾಡ್ಲಿಕ್ಕೆ ಬರೋದಿಲ್ಲ. ಆಯ್ತು ತಾಯಿ, ಅಂತ ಪದಗಳನ್ನ ತೆಗೆದಾಕ್ಬೇಕು. ನಾನ್ ಮಾತಾಡಿದ್ರೆ ಸರಿ ಇರುತ್ತಾ ಅಂತ ಹೇಳಿ ದಯಮಾಡಿ ನಾನ್ ಮಾತಾಡಿದ್ದು ತೆಗ್ಸಾಕಿ, ಅವ್ರು ಮಾತಾಡಿದ್ದು ತೆಗ್ಸಾಕಿ. ನಾನೇನು ಪರ್ಪಸ್ಲಿ ಮಾತಾಡ್ಲಿಲ್ಲ. ಈ ಶಬ್ದ ಮಾತಾಡಿದ್ರೆ ತಪ್ಪು ಅಂತ ಹೇಳಿದೆ ನಾನು. ಅವ್ರಿಗೇನ್ ಪಾಕಿಸ್ತಾನದ ಪರವಾಗಿ ಮಾತಾಡಿದವ್ರಿಗೆ ಶಿಕ್ಷೆ ಕೊಡಿಸ್ಲಿ. ಅವ್ರು ಆಯ್ತು, ಒಂದು ನಿಮಿಷ ಕೊಡಿ, ಒಂದು ನಿಮಿಷ ಅವಕಾಶ ಕೊಡ್ರಿ. ರೆಡಿ, 1 ಸೆಕೆಂಡ್ ಅವಕಾಶ ಕೊಡಿ. 1 ಸೆಕೆಂಡ್ ನೋಡಿ. ಭಗವಂತ ಸೃಷ್ಟಿ ಮಾಡಿದಾಗ 100ಕ್ಕೂ 100 ಯಾರು ಕೂಡ ಪರ್ಫೆಕ್ಟ್ ಇಲ್ಲ. ಎಲ್ಲರಿಗೂ ಒಂದೊಂದು ನ್ಯೂನತೆ, ಒಂದೊಂದು ಸಮಸ್ಯೆ ಇರ್ತದೆ. ಆಗ ಒಂದೊಂದು ನ್ಯೂನತೆ ಒಂದು ಆಗ್ತದೆ. ಆದ್ರೆ ಯಾರಿಗೂ 100ಕ್ಕೂ 100 ದೇವರು ಪರ್ಫೆಕ್ಟ್ ಮಾಡಿಸಷ್ಟೇ ಆಗೋದಿಲ್ಲ. ಅದನ್ನ ಏನು ವಿಚಾರ ಇದೆಯಾ ಅದನ್ನ ತಗೊಳ್ಳ. ಮತ್ತೆ ಎಲ್ಲ ಕೂಡ ರೂಲ್ಸ್ ಪ್ರಕಾರ ಮಾಡ್ಲಿಕ್ಕೆ ನೆಕ್ಸ್ಟ್ ನಿಮ್ಮನ್ನೇ ಸ್ಪೀಕರ್ ಆಗಿ ಮಾಡ್ಲಿಕ್ಕೆ ನಾವು ಹೇಳ್ತೇವೆ. ಬಂದು ಕೂತ್ಕೊಳ್ಳಿ, 100ಕ್ಕೂ ನೀವು ಸರಿ ಮಾಡಿ ಅದನ್ನು. ಆಯ್ತು, ನಾನು ಮಾತಾಡಿ. ಬಳಸಬಾರ್ದು ಅಂತ ಅಷ್ಟೇ ನಾನು ಹೇಳಿದೆ ಹೊರತು ಯತ್ನಾಳ್ ಸಾಹೇಬರು ಮಾತನಾಡೋ ಸಂದರ್ಭದಲ್ಲಿ ಇಲ್ಲ ಏನಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಸ್ಲಾಂ ಬಗ್ಗೆ ಮಾತಾಡೋದು ತಕರಾರಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇನ್ನೊಂದು ಕೂಡ ಹೇಳಿದ್ರು. ಅವರು ಬುದ್ಧಿಸಂ ಅನ್ನ ಸ್ವೀಕಾರ ಮಾಡಬೇಕಾದ್ರೆ 14 ವರ್ಷ ಅಧ್ಯಯನ ಮಾಡಿದ್ರು ಅಧ್ಯಕ್ಷರೇ. ಇಸ್ಲಾಂ ಧರ್ಮ, ಕ್ರಿಶ್ಚಿಯನ್ ಧರ್ಮ ಎಲ್ಲ ನಾವೇ ನಿಮ್ ತಕರಾರು ಮಾಡ್ತಾ ಎಲ್ಲ ಅಧ್ಯಯನ ಮಾಡಿದ್ದಾರೆ. ಅವಾಗ ಹೇಳಿದ್ದಾರೆ. ಅಂಬೇಡ್ಕರ್ ಅವರು ಪಾಕಿಸ್ತಾನ ವಿಭಜನೆ ಬಗ್ಗೆನೂ ಬರೆದಿದ್ದಾರೆ ಅಧ್ಯಕ್ಷರೇ. ಅವರು ಬರೀ ಅರ್ಧ ಹೇಳಿದ್ರು. ಅದ್ರಲ್ಲೇ ಸಜೆಸ್ಟ್ ಮಾಡಿರೋದು ದೇಶ ಧರ್ಮದ ಆಧಾರದ ಮೇಲೆ ಫಸ್ಟ್ ಪ್ರಪೋಸಲ್ ಕೊಟ್ಟಿದ್ದು ಯಾರು ಅಂತ ಸ್ವಲ್ಪ ಅವ್ರು ತಿಳಿಸ್ಬೇಕು. ಜೊತೆ ಜೊತೆಗೆ ಇವರು ಅದು ಒಂದೇ ಬುಕ್ ಅಲ್ಲ, ಬಾಬಾ ಸಾಹೇಬ್ ರಿಡಲ್ಸ್ ಇನ್ ಹಿಂದೂಯಿಸಂ ಅದು ನಾನು ಓದ್ಬಿಟ್ಟು ಅದು ನಾನು ಇಲ್ಲಿ ಹೇಳಿ. ಆದ್ರೆ ಈ 2 ನೇಷನ್ ಥಿಯರಿ ಫಸ್ಟ್ ಪ್ರಪೋಸಲ್ ಯಾರು ಕೊಟ್ಟಿದ್ದು ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಾನು ಹೇಳ್ತೀನಿ. ಇಂಡಿಯಾ ಎಲ್ಲ ಅವಕಾಶ ಕೊಟ್ಟಿದ್ರು. ಹಂಗ ಅವಕಾಶ ವೀರ್ ಸಾವರ್ಕರ್ ಅವರು 2 ನೇಷನ್ ಥಿಯರಿ ಫಸ್ಟ್ ಪ್ರಪೋಸ್ ಮಾಡಿದ್ದು. ಈ ದೇಶ ವಿಭಜನೆ ಆಗ್ಬೇಕಂದ್ಬಿಟ್ಟು ಅವ್ರು ಮಾಡಿದ್ದು.
ನೀವು ನೋಡಿ ಇತಿಹಾಸ ಕಳ್ಕೊಂಡ್ರಿ. ದಾಖಲೆ ಕೊಡ್ರಿ. ಆಯ್ತು, ಮಾತಾಡಿದ್ರಲ್ಲ. ಸಾವರ್ಕರ್ ಬಗ್ಗೆ ಅಲ್ಲ, ದಾಖಲೆ ಇವ್ರ ಗುರುಗಳ ಬಗ್ಗೆ ಕೊಡ್ರಿ. ಇವ್ರಿಗೆ ಗೊತ್ತಿಲ್ಲ. ಆಯ್ತು, ಚಾಲೆಂಜ್ ಗಾಳಿ ತಿಳ್ಕೊಳ್ಳಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಮ್ಮ ನೆಹರು ಅಲ್ಲ ಅದ್ರ ಬಗ್ಗೆ ಯಾವ ರೀತಿ ಆಕ್ಷೇಪ ಮಾಡಿದ್ದಾರೆ ಅದಕ್ಕೆ ನಾ ಇನ್ನೊಂದು ಮೀಟಿಂಗ್ ಇಟ್ಕೊಳ್ತೇನೆ. ಎಷ್ಟು ವರ್ಷ ಅಂತ ಹೇಳ್ತೀರಾ ಸರ್? ಸಾವರ್ಕರ್ ಅವ್ರು ಏನ್ ಮಾಡಿದ್ರು ಅದನ್ನು ಹೇಳಿ. ಕಾಂಗ್ರೆಸ್ ಹೇಳಿ. ಪ್ರಿಯಾಂಕ್ ಅವರೇ, ಕಾರಣ ತಪ್ಪಾಯ್ತು ಆಮೇಲೆ ಸರ್ ರಿಟಲ್ಸ್ ಇನ್ ಹಿಂದೂಯಿಸಂ ನೋಡಿ ಓದಿದ್ದೀರಾ? ಜವಾಹರ್ಲಾಲ್ ಪ್ರಿಯಾಂಕ್ ಅವರೇ, ಪ್ರಿಯಾಂಕ್ ಅವರೇ, ಬಾಬಾ ಸಾಹೇಬ್ ಇಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾ ಇದಾರಲ್ಲ ರಿಟಲ್ಸ್ ಇನ್ ಹಿಂದೂಯಿಸಂ ಓದಿದ್ರೆ. ಸುಮ್ಮನೆ ನೀವು ಏನೋ ನಾನಲ್ಲ ಸರ್, ಬಾಬಾ ಸಾಹೇಬ್ ಹೇಳಿದ್ದು ನೀವು ಓದಿದ್ದೀರಾ ಅಂತ ಹೇಳ್ತಾ ಇದ್ರಲ್ಲ. ಆಯ್ತು. ಅದ್ರ ಬಗ್ಗೆ ನೋಡಿ, ಬ್ರಹ್ಮ ಬಗ್ಗೆ ಬರ್ದಾರ, ಮಹೇಶ್ವರ್ ಬಗ್ಗೆ ಬರ್ದಾರ, ಸರಸ್ವತಿ ಆಯ್ತು ಪ್ರಿಯಾಂಕ್ ಭಾಯ್, ಮತ್ತೆ ನೀವು ಚರ್ಚೆ ಮಾಡ್ತಿರೋದ್ರಲ್ಲಿ ಎಲ್ಲ ಗೊತ್ತಿರುವಂತ ವಿಚಾರವೇ. ನಾನು ಹೇಳ್ತೀನಿ ಎಲ್ಲ ವಿಚಾರ ಗೊತ್ತಿಲ್ಲ. ನಾನು ಸ್ವಾಮಿ ಅವ್ರು ಮಾತಾಡಿ. ವೀರ್ ಸಾವರ್ಕರ್ ಓದಿವಿ. ನಾನು ಸ್ವಾಮಿ ಮೈಕ್ ಯಾಕೆ ಇಷ್ಟ ಸರಿ ಇತ್ತು? ಮೈಕ್ ಕನೆಕ್ಷನ್ ಕೊಟ್ಟು ಕೂತ್ಕೊಂಡು ಮಾತಾಡೋ ಮೈಕ್ ಇದೆ, ನಿಂತ್ಕೊಂಡು ಮೈಕ್ ಇಲ್ಲ. ಸನ್ಮಾನ್ಯ ಅಧ್ಯಕ್ಷ, ನೆಕ್ಸ್ಟ್ ಜೂನ್ ಜುಲೈ ಆಗ್ತದೆ, ಕೊಡು ಮಾತಾಡ್ಲಿಕ್ಕೆ ಆಯ್ತಾ? ಅಲ್ಲ, ಇಲ್ಲಿ ಬಂದೆ ಮಾತಾಡಿ. ನಿಮ್ಮ ಪ್ರತಿಪಕ್ಷ ನಾಯಕರಿಗೆ ಹೇಳಿ, ಅಲ್ಲಿದ್ದು ಮಾತಾಡಬೇಡಿ. ಇಲ್ಲ ಆಗುದಿಲ್ಲ, ಕೂತ್ಕೊಳ್ಳಿ. ಸನ್ಮಾನ್ಯ ಅಧ್ಯಕ್ಷ, ಕೊಲಿಬೇಡ, ಆಗುದಿಲ್ಲ, ಕೂತ್ಕೊಳ್ಳಿ. ಸದನದಲ್ಲಿ ಮನಸ್ಸಾದಾಗ ಕೈ ಎತ್ತುದು. ಪಿಯುಸಿ ಪಾಸ್ ಆದವರಿಗೆ ಇಲ್ಲಿದೆ ಸದಾವಕಾಶ. ಇನಾಮದಾರ್ ಫಾರ್ಮಸಿ ಕಾಲೇಜಿನಲ್ಲಿ 2023-24ನೇ ಸಾಲಿನ ಪ್ರವೇಶಾತಿಗಳು ಈಗಾಗಲೇ ಪ್ರಾರಂಭವಾಗಿದ್ದು ಕಡಿಮೆ ದರದಲ್ಲಿ ಪ್ರವೇಶ ಲಭ್ಯವಿದೆ. ಕಳೆದ ಸಾಲಿನ ಫಲಿತಾಂಶ 100ಕ್ಕೆ 100ರಷ್ಟಿದ್ದು ವಿದ್ಯಾರ್ಥಿನಿಯರಿಗಾಗಿ ವಸತಿ ಸೌಲಭ್ಯವಿದೆ. ವಿದ್ಯಾರ್ಥಿಗಳು ಈ ಅವಕಾಶದ ಸದುಪಯೋಗ ಪಡೆದುಕೊಳ್ಳಲು ಆದಷ್ಟು ಬೇಗ ಪ್ರವೇಶ ಪಡೆಯಬೇಕು. ಇನ್ನು ಕೇವಲ 10 ಸೀಟ್ಗಳು ಮಾತ್ರ ಖಾಲಿ ಇದ್ದು ಆಸಕ್ತಿ ಉಳ್ಳ ವಿದ್ಯಾರ್ಥಿಗಳು ಕೂಡಲೇ ಅರ್ಜಿ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು 4/3/2024 ಕೊನೆಯ ದಿನವಾಗಿದೆ. ಹಾಗಾದ್ರೆ ಇನ್ನೇಕೆ ತಡ? 9538786786ಗೆ ಅಥವಾ 7338543124ಗೆ ಕರೆ ಮಾಡಿ ಇನ್ನಷ್ಟು ಮಾಹಿತಿಯೊಂದಿಗೆ ಹಿಂದೆ ಪ್ರವೇಶಾತಿ ಪಡೆಯಿರಿ. ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.